Hello all, welcome to my YouTube channel Kannada Made Simple. Today I will take you through a chapter from 7th grade Siri Kannada, Seena Settaru Namma Teacher, with English translation and transcription for better understanding and pronunciation. So let's begin. The first main ಪದಗಳ ಅರ್ಥ ತೀವ್ರ ಹೆಚ್ಚು ಎಕ್ಸ್ಟ್ರೀಮ್ ಲಪ್ಪಟ್ಟೆ ತಲೆಗೆ ಸುತ್ತಿದ ಬಟ್ಟೆ ಹೆಡ್ ಟರ್ಬನ್ ಪಕ್ಕಾಗು ಒಳಗಾಗು ಅಂಡಗು ಎಂತ ಮಗ ಏನು ಮಗು ವಾಟ್ ಮೈ ಚೈಲ್ಡ್ ಚಂದ ಚೆನ್ನಾಗಿ ಬ್ಯೂಟಿಫುಲ್ ಪಡಪೋಷಿ ಕೆಲಸಕ್ಕೆ ಬಾರದ ಯೂಸ್ಲೆಸ್ ಕರೆಸಿದಾರೆ ಕರೆಸಿದ್ದಾರೆ ಸಮಡ್ ತಳಹದಿ ಬುನಾದಿ ಫೌಂಡೇಶನ್ ಸಂವಾದಿಸು ಮಾತನಾಡು ಕಮ್ಯುನಿಕೇಟ್ ಕಂಬಳಿಗೊಪ್ಪೆ ಗೊರಬು ಬ್ಲಾಂಕೆಟ್ ಸ್ಟಾಕ್ ತೆರವು ಖಾಲಿ ಎಂಟಿ ನಾಟಿ ಪೈರಿನ ಸಸಿಗಳನ್ನು ನೆಡುವುದು ಪ್ಲಾಂಟಿಂಗ್ ದ ಪ್ಯಾಡಿ ಸ್ಯಾಪ್ಲಿಂಗ್ಸ್ ನೀರಾವು ನೀರಿನಲ್ಲಿ ಬದುಕುವ ಹಾವು ವಾಟರ್ ಸ್ನೇಕ್ ಹೋತು ಹೋಯಿತು ಗಾನ್ ಕದ ಬಾಗಿಲು ಡೋರ್ ಹೊಡೆ ಕಾಳು ತುಂಬುವ ಮುನ್ನ ಕಾಣುವ ಪೈರಿನ ತುದಿ the tip of the paddy crop that appears before the grain is filled. ತೆನೆ ಕಾಳು ತುಂಬಿದ ಪೈರಿನ ತುದಿ the tip of the grain filled paddy crop. The next main ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. Answer the following questions in one sentence. ಮಾಂಡವಿ ಯಾರನ್ನು ಪರಿಚಯಿಸಿದರು? Whom did Mandavi introduce? ಮಾಂಡವಿ ಹೊಸ ಟೀಚರ್ ಅನ್ನು ಪರಿಚಯಿಸಿದರು. ಮಾಂಡವಿ ಇಂಟ್ರೊಡ್ಯೂಸ್ಡ್ ಅ ನ್ಯೂ ಟೀಚರ್. ಸೀನಾ ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು? ವಾಟ್ ವಾಸ್ ಸೀನಾ ಶೆಟ್ಟರ್ ಗ್ರೋಯಿಂಗ್ ಆನ್ ದ ಫಾರ್ಮ್? ಸೀನಾ ಸೆಟ್ಟರು ಜಮೀನಿನಲ್ಲಿ ಸಾಸಿವೆ ಬೆಳೆಯುತ್ತಿದ್ದರು. ಸೀನಾ ಸೆಟ್ಟರ್ ಯೂಸ್ ಟು ಗ್ರೋ ಮಸ್ಟರ್ಡ್ ಸೀಡ್ಸ್ ಆನ್ ಹಿಸ್ ಫಾರ್ಮ್. ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು? What did the children put on and go down into the field? ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು. The children put on a blanket and went down the field. Fourth, ಹಾಲಪ್ಪ ಕಾಲನ್ನು ಏನು ಕಚ್ಚಿತು? ಹಾಲಪ್ಪ ಕಾಲನ್ನು ನೀರಾವು ಕಚ್ಚಿತು. ಹಾಲಪ್ಪ's leg had been bitten by a small water vapor or a water snake. Fifth question. ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತು? Which tower did the attic of the house convert into for children? ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆ ಟವರ್ ಆಗಿ ಪರಿವರ್ತಿತಗೊಂಡಿತು. The attic of the house had been converted into a paddy watch tower for children. The next main ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. Answer the given question in 2 to 3 sentences. The first question. ಸೀನಾ ಸೆಟ್ಟರ ವೇಷ ಹೇಗಿತ್ತು? How was ಸೀನಾ ಶೆಟ್ಟರ್'s costume? Answer. ಸೀನಾ ಸೆಟ್ಟರು ಹಳೆಯ ಪಂಚೆಯನ್ನು ತೊಟ್ಟಿದ್ದರು. ಚೌಕುಳಿಯ ಅಂಗಿ ಹಾಕಿದ್ದರು. ಹಳೆಯ ಟವಲ್ನಿಂದ ತಲೆಗೆ ಲಪ್ಪಟೆ ಸುತ್ತಿದ್ದರು. Seena Shettar was wearing an old dhoti. He was wearing a check shirt. He had wrapped his head with an old towel. Second question. ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆ ಎಂದು ಮಾಂಡವಿಗೆ ಅನಿಸಿತ್ತು. Mandavi felt what would happen to the children as they went to the higher classes. Answer. ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಶಾಲಾ ಶಿಕ್ಷಣಕ್ಕೂ ತಮ್ಮ ಮಣ್ಣಿನ ಬದುಕಿಗೂ ಏನೂ ಸಂಬಂಧವಿಲ್ಲದಂತೆ ಎಡಬಿಡಂಗಿಗಳಂತೆ ಆಗುತ್ತಿದ್ದರು. As they went to the higher classes, the children, gradually they would become sedentary, unable to relate their schooling and agricultural life. Third question. ಮಕ್ಕಳು ಸಸಿ ಕಿತ್ತ ಬಗ್ಗೆ ಹೇಗಿತ್ತು?
How was the way the children uprooted the saplings? ಮೊದಮೊದಲು ಮಕ್ಕಳಿಗೆ ಸಸಿಗಳನ್ನು ಬುಡ ಸಮೇತ ಕೇಳುವುದು ಬರಲಿಲ್ಲ. ಅನೇಕ ಸಸಿಗಳು ಹಾಳಾದವು. ಕೆಲವು ಬಾರಿ ಪ್ರಯತ್ನ ಮಾಡಿ ಸಸಿ ಕೀಳುವುದು ಸುಲಭವಾಯಿತು ಮತ್ತು ವೇಗವು ಹೆಚ್ಚಿತು. Children were unable to uproot the saplings initially. Many saplings were damaged. After a few attempts, it became easier to pluck the sapling and speed also increased. Fourth question. ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಸೆಟ್ಟರು ಏನು ಹೇಳಿದರು? What did Sina Setti say when Halappa was bitten by a snake? ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಸೆಟ್ಟರು, ಹೆದರಬೇಡ, ಏನೂ ಆಗುವುದಿಲ್ಲ, ಅದು ನೀರಾವು, ವಿಷವಿರುವುದಿಲ್ಲ, ಒಂದು ಮೀನು ಕಚ್ಚಿದ ಹಾಗೆ ಅಷ್ಟೇ ಎಂದು ಹೇಳಿದರು. When the snake bit, Sina Setti said, don't be afraid, nothing will happen. It is a water snake and non-poisonous. It's like being bitten by a fish. Next main, ಯಾರು ಯಾರಿಗೆ ಹೇಳಿದರು? Who said to whom? First, ಹಂಗಾರೆ ಸೀನಾ ಸೆಟ್ಟರು ನಮ್ಮ ಟೀಚರು. That means ಸೀನಾ ಸೆಟ್ಟರು is our teacher. Answer, ಈ ಮಾತನ್ನು ತುಂಗ ಮಕ್ಕಳಿಗೆ ಹೇಳಿದಳು. ತುಂಗ said this to children. The second, ಮುಂಚೆ ಸಸಿಗಳನ್ನು ಕೀಳೋಣ. Meaning, first, let's uproot the saplings. Answer, ಈ ಮಾತನ್ನು ಸೀನಾ ಸೆಟ್ಟರು ಮಕ್ಕಳಿಗೆ ಹೇಳಿದರು. ಸೀನಾ ಸೆಟ್ಟರು said this to children. Third, ಇವತ್ತು ಪೂರ ಕಿತ್ತೇ ಹೋಗೋಣ. Today, let's uproot completely. Answer, ಈ ಮಾತನ್ನು ಮಕ್ಕಳು ಸೀನಾ ಸೆಟ್ಟರಿಗೆ ಹೇಳಿದರು. Children said this to ಸೀನಾ ಸೆಟ್ಟರು. Fourth, ಕೈ ಎಲ್ಲಿಗೆ ಹೋತು? Where did the hand go? Answer, ಈ ಮಾತನ್ನು ಯಶೋಧ ಮಕ್ಕಳಿಗೆ ಕೇಳಿದಳು. ಯಶೋಧ asked this to the children. So this is the end for the exercise of the chapter Sina Settaru Namma Teacheru. Thanks for watching. Please do share, like and subscribe to my channel to see more such videos. Thank you.